ನಿಮ್ಮ ಮಗುವಿಗೆ ಅಂಗನವಾಡಿ ಅಥವಾ ಆಶಾ ವರ್ಕರ್ ಹತ್ರ ವ್ಯಾಕ್ಸಿನೇಷನ್ ಮಾಡಿಸ್ತಿದ್ದೀರಾ? ಆದರೆ ಈ ತಪ್ಪು ಮಾಡ್ತಿದ್ದೀರಾ. ಮಗು ಚೆನ್ನಾಗಿದೆ ಅಲ್ವಾ ಅಂತ ಪೀಡಿಯಾಟ್ರಿಷಿಯನ್ ಹತ್ರ ವೆಲ್ ಬೇಬಿ ವಿಸಿಟ್ಸ್ ಮಿಸ್ ಮಾಡ್ತಿದ್ದೀರಾ. ಬಹಳಷ್ಟು ಪೇರೆಂಟ್ಸ್ ಯೋಚನೆ ಮಾಡೋದು ಏನಂದ್ರೆ ವೆಲ್ ಬೇಬಿ ವಿಸಿಟ್ಸ್ ಅಲ್ಲಿ ಡಾಕ್ಟರ್ ಮೆಡಿಸಿನ್ ಕೊಡೋದಿಲ್ಲ, ಸುಮ್ನೆ ಕನ್ಸಲ್ಟೇಷನ್ ಫೀಸ್ ಯಾಕಪ್ಪ ವೇಸ್ಟ್ ಮಾಡೋದು ಅಂತ. ಆದ್ರೆ ವೆಲ್ ಬೇಬಿ ವಿಸಿಟ್ಸ್ ತುಂಬಾ ಇಂಪಾರ್ಟೆಂಟ್. ವೆಲ್ ಬೇಬಿ ವಿಸಿಟ್ಸ್ ಅಲ್ಲಿ ಏನೇನ್ ಚೆಕ್ ಮಾಡ್ತೀವಿ ಗೊತ್ತಾ? ಫಸ್ಟ್ ಗ್ರೋತ್ ಅಸೆಸ್ಮೆಂಟ್. ಪ್ರತಿ ವಿಸಿಟ್ ಅಲ್ಲಿ ನಾವು ಹೈಟ್, ವೇಟ್, ಹೆಡ್ ಸರ್ಕಂಫರೆನ್ಸ್ ಚೆಕ್ ಮಾಡ್ತೀವಿ. ಈ ಮೆಜರ್ಮೆಂಟ್ಸ್ ಅನ್ನು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡಿ ನಿಮ್ಮ ಮಗುವಿನ ಗ್ರೋತ್ ರೈಟ್ ಟ್ರ್ಯಾಕ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಡೆವಲಪ್ಮೆಂಟ್ ಅಸೆಸ್ ಮಾಡ್ತೀವಿ. ನಿಮ್ಮ ಮಗು ಏಜ್ ತಕ್ಕಂತೆ ಮೈಲ್ ಸ್ಟೋನ್ಸ್ ರೀಚ್ ಆಗ್ತಿದೆಯಾ, ಲೈಕ್ ಹೆಡ್ ಕಂಟ್ರೋಲ್, ಸಿಟ್ಟಿಂಗ್, ವಾಕಿಂಗ್, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್. ಕೆಲವು ಡೆವಲಪ್ಮೆಂಟಲ್ ಡಿಲೇಸ್ ತುಂಬಾ ಸಟಲ್ ಆಗಿರುತ್ತೆ, ಪೇರೆಂಟ್ಸ್ಗೆ ಸುಲಭವಾಗಿ ಗೊತ್ತಾಗದೇ ಇರಬಹುದು. ರೆಗ್ಯುಲರ್ ಚೆಕ್ಅಪ್ಸ್ ಮೂಲಕ ಅರ್ಲಿ ಸ್ಟೇಜ್ ಅಲ್ಲೇ ಗುರುತಿಸಬಹುದು. ನ್ಯೂಟ್ರಿಷನ್ ಅಂಡ್ ಫೀಡಿಂಗ್ ಗೈಡೆನ್ಸ್ ಸಿಗುತ್ತೆ. ಬ್ರೆಸ್ಟ್ ಫೀಡಿಂಗ್, ಸ್ಟಾರ್ಟಿಂಗ್ ಸಾಲಿಡ್, ಸ್ಲೀಪ್ ಕನ್ಸಲ್ಸ್, ಓರಲ್ ಹೈಜೀನ್, ಇದರ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಈ ವಿಸಿಟ್ಸ್ ಅಲ್ಲಿ ಅರ್ಲಿ ಡಿಟೆಕ್ಷನ್ ಆಫ್ ಅನೀಮಿಯಾ, ಡಿಸ್ಕಷನ್ ಅಬೌಟ್ ಡಿವರ್ಮಿಂಗ್, ಎನಿ ವೈಟಮಿನ್ ಡೆಫಿಷಿಯನ್ಸೀಸ್ ಎಲ್ಲ ಅಸೆಸ್ ಮಾಡಬಹುದು. ವೆಲ್ ಬೇಬಿ ವಿಸಿಟ್ಸ್ ಹೈ ರಿಸ್ಕ್ ಬೇಬೀಸ್ ಲೈಕ್ ಪ್ರೀಟರ್ಮ್ ಬೇಬೀಸ್, ಲೋ ಬರ್ತ್ ವೇಟ್ ಮತ್ತೆ NICU ಸ್ಟೇ ಬೇಕಾಗಿರೋ ಬೇಬೀಸ್ಗೆ ಇನ್ನೂ ಇಂಪಾರ್ಟೆಂಟ್. ಅವರದ್ದು ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ. ಪೀಡಿಯಾಟ್ರಿಷಿಯನ್ ವಿಸಿಟ್ ಅಂದ್ರೆ ಕೇವಲ ಇಲ್ನೆಸ್ ಅಂಡ್ ಮೆಡಿಸಿನ್ಸ್ಗೆ ಅಂತ ಯೋಚಿಸಬೇಡಿ. ನಿಮ್ಮ ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಕೇಳುವುದು ಫ್ರಮ್ ಯೋರ್ ಪೀಡಿಯಾಟ್ರಿಷಿಯನ್ ತುಂಬಾ ಇಂಪಾರ್ಟೆಂಟ್. ಡೋಂಟ್ ಮಿಸ್ ಯೋರ್ ವೆಲ್ ಬೇಬಿ ವಿಸಿಟ್ಸ್.